ಎಂಬ ಹೆಮ್ಮೆ ಅಣ್ಣ ನನಗೆ. ಒಳ್ಳೆ ಹೌದಣ್ಣ, ಎಲ್ಲರೂ ಹೆಮ್ಮೆಯನ್ನು ಹೊಂದಿರುವುದಿಲ್ಲ. ಅಧಿಕ ಬಲಾನ್ವಿತನಾಗಿದೆ. ನಿನ್ನಿಂದಲೂ ಅಧಿಕ ಬಲಾನ್ವಿತನಾಗಬೇಕು. ತ್ರಿಭುವನ ಕನ್ನಡರಾದಂತ ರಾವಣನಿಗಿಂತಲೂ ಅಧಿಕ ಬಲಾನ್ವಿತ ಅಂತ ಗಂಡು ಇದ್ದಾರೆ. ಸಾಧಕರಲ್ಲಿ ಪ್ರಥಮ ನಾನು. ನೀನೇ ಅಣ್ಣ. ಶಿವನ ಭಕ್ತರಲ್ಲಿ ಶ್ರೇಷ್ಠ ಯಾರು ಕೇಳಿದ್ರೆ ನೀನ ಮತ್ಯಾರಣ್ಣ. ಅಂತದ್ದೇ ನೆನಪಿದ್ದು ದೊಡ್ಡವ ಅಂದ್ರೆ ತರುವುದೇ ಕಷ್ಟ. ಕಲ್ಪನೆ ಕಲ್ಪನೆ ಆಮೇಲೆ ನೆನಪಿದ್ದು ದೊಡ್ಡದಾಗ್ಬೇಕು ಅಂತ ಕೊನೆಗೆ ಹೇಗಿದ್ದಾದ್ರು ಹೋಗುವುದೊಂದು ನೋಡಿದ್ರೆ ರಾವಣನ ತಂಗಿ ಹಾಗೂ ಬಾವು ಹೋಗುವ ನೋಡಿದಾಗ ಹೇಳ್ಬೇಕಲ್ಲ. ಅದು ಹೇಗಿದ್ರು ಹೇಳ್ತಾರೆ, ಒಳ್ಳೇದಾದ್ರು ಹೇಳ್ತಾರೆ, ಕೆಟ್ಟದಾದ್ರು ಹೇಳ್ತಾರೆ. ಅಣ್ಣ ಅಷ್ಟೇ ಅಲ್ಲ, ಕಾಲ ಕಾಲಕ್ಕೆ ಸರಿಯಾಗಿ ನಂಗೆ ರಚಿಸಿಕೊಂಡು ಕೊಡ್ಬೇಕಂತ ಕೊಡ್ತಾರೆ. ಮದುವೆ ಆಗುವ ಗಂಡು ಉಂಟಲ್ಲ ನಮ್ಮಲ್ಲಿ ಅದೆಲ್ಲ ಕೇಳ್ಬೇಕು. ಯಾಕಂದ್ರೆ ಮದುವೆ ಮಾಡುವ ಪುರೋಹಿತರು ಅದನ್ನು ಮಾಡ್ತಾರೆ. ನಾ 3 ವಿಭಾಗದಲ್ಲಿ ಅತಿಕ್ರಮಿಸುವುದಿಲ್ಲ ಅಲ್ವಾ? ಹೌದು, ಕಾಮನಲ್ಲಿಯೋ ಅತಿಕ್ರಮಿಸುವುದಿಲ್ಲ. ನಿನ್ನ ಕಾಮನೆಯನ್ನು ಪೂರೈಸುವ ಗಂಡಾಗ್ಬೇಕು. ಒಮ್ಮೆ ನಿನ್ನ ಕಾಮನೆಯನ್ನು ಪೂರೈಸುವಲ್ಲಿ ಅಸಮರ್ಥನೇ ಆದ್ರೆ ಕೊಡ್ಬೇಕು. ಸಂಸಾರ ಈ ಪ್ರಪಂಚದಲ್ಲಿ ಯಾವ ಹೆಣ್ಣನ್ನು ತೃಪ್ತಿಪಡಿಸುವ ಗಂಡು ಹುಟ್ಟಲಿಲ್ಲ. 6 ವಿಭಾಗದಲ್ಲಿ ಉಂಟು ಆ ವಿಷಯದಲ್ಲಿ 6 ಪಟ್ಟು. ಆದ್ದರಿಂದ ಸಾಮಾಜಿಕವಾದ ಕಟ್ಟುಪಾಡು ಮರ್ಯಾದೆ ಹೆಣ್ಣಲ್ಲ, ನಮ್ಮ ಕುಲ್ಲ ಕಣ್ಣುವಣಿ ಸುಧಾರಿಸಿಕೊಳ್ಳಿದೆ. ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಒಂದೊಮ್ಮೆ ಮದುವೆ ಆದ ಗಂಡು ಸುಟ್ಟು ಕೊಡುವುದಕ್ಕೆ ಅಸಮರ್ಥ ಆದ್ರೆ ಅವನನ್ನು ನುಂಗಿದ್ರೆ ಮತ್ತೆ ಹುಡುಕುದ ಇನ್ನು ಮಾತನಾಡಬೇಡ. ಮತ್ತೆ ಅದೇ ಹೇಳಲಿಕ್ಕೆ ಏನು ಅನ್ಬೇಡಿ. ಬೇಡಪ್ಪ, ವರ್ತಮಾನ ಗೊತ್ತುಂಟ ನಿಮ್ಗೆ? ಈ ಪಾತಾಳದ ಒಂದು ಭಾಗವಾಗಿರುವಂತಹ ಮಧುವನದ ಅಧಿಕಾರಿ ಯಾರು ಗೊತ್ತುಂಟ? ವಿದ್ಯುಜ್ಜಿಯ. ನನ್ನ ಹೆಸರು ಹೇಳಲಿಕ್ಕೆ ಬರ್ತೋದ್ರು ನಾನೇ ಹೇಳ್ತೇನೆ. ಗೊತ್ತಾಯ್ತಾ? ಆದ್ರೂ ಒಂದು ತಿಳ್ಕೊಳ್ಳಿ, ನನ್ನಂತಾಗಿರುವಂತಹ ರಾಜ್ಯಕ್ಕೆ ನಾನೇ ಅಧಿಕಾರಿ. ನನ್ನ ರಾಜ್ಯದಲ್ಲಿ ನಂದೇ ಯಜಮಾನ್ ಕೇಳಿ ಹೇಳತ್ತು. ಹೌದು, ಬೇರೆ ಯಾರೋ ಒಂದು ಯಜಮಾನಿಕೆ ಮಾಡಿದ್ರು ನಾ ಕೇಳು ಮಗ ಅಲ್ಲ. ಯಜಮಾನಿಕೆ ಮಾಡಿದ್ರು ನಾ ಕೇಳುವಲ್ಲ. ನಮ್ಮಲ್ಲಿ ನಾವು ಹೇಳ್ದಂಗೆ ನಡಿಬೇಕು ಬಿಟ್ರೆ ಬೇರೆ ಯಾರೋ ಒಂದು ಯಜಮಾನಿಕೆ ಮಾಡಿದ್ರೆ ಕೇಳು ಮಗ ನಾನಲ್ಲ. ಗೊತ್ತಾಯ್ತಾ? ಮತ್ತೆ ಕಾಲಕೇಯ ವಂಶ ನನ್ನದು. ತಂತ್ರ ಮಂತ್ರ ಕುತಂತ್ರ ಇದೆಲ್ಲವನ್ನ ಸಿದ್ಧಿಸಿಕೊಂಡವ ನಾನು. ಯಾರು ಕುತಂತ್ರ ನಾ ಮಾಡುವುದಲ್ಲ, ನಮಗ್ ಬೇರೆಯವ್ರು ಮಾಡಿದ್ರೆ ಬಿಡುವುದೂ ಇಲ್ಲ. ಅದಕ್ಕೆ ಪ್ರತಿತಂತ್ರ ಎಷ್ಟೊತ್ತಿಗೂ ನಮ್ಮ ಹತ್ರ ಸಿದ್ಧವಾಗೇ ಇರ್ತದೆ. ಅದನ್ನು ಮೊದಲೇ ನಿಮ್ಮನ್ನು ನೋಡಿದಾಗಲೇ ವಯಸ್ಸಾಗಿದೆ ಎನ್ನುವುದು ಕಾಣ್ತಾ ಉಂಟು. ಹೌದು, ನನ್ನಂತ ಪ್ರಾಯದ ಹುಡುಗನನ್ನ ಮಗನೇ ಅಂತೇಳಿ ಕರೆಯುವುದು ತಪ್ಪಲ್ಲ. ಆದ್ರೆ ಯಾವ ಭಾವನೆಯಿಂದ ಕರೀತಾ ಇದ್ದೀರಿ ಅನ್ನೋದು ಮುಖ್ಯ. ಅಂದ್ರೆ ಮಗನೇ ಅಂತ ಹೇಳುವುದಕ್ಕೆ ಕಾರಣ ಉಂಟು. ಈಗ ಉತ್ಪನ್ನವನ್ನು ಕೊಟ್ಟವನು ತಂದೆ ಸ್ಥಾನಕ್ಕೆ ಸೇರ್ತಾನೆ. 5 ಜನ ತಂದೆ ಸಾಲಿಗೆ ನಿಲ್ತಾರೆ. ಅದರಲ್ಲಿ ಹೆಣ್ಣನ್ನು
ಕೊಡುವ ಹಾ. ಆತನು ಕೂಡ ತಂದೆ ಸ್ಥಾನಕ್ಕೆ ಸೇರ್ತಾನೆ. ಜನ್ಮ ಕೊಟ್ಟವನು ತಂದೆಯೇ. ಹೌದಾ? ಹೌದು. ಜನಕ ತಂದೆ. ತಂದೆ ಉಪನಯನ ಸಂಸ್ಕಾರ ಮಾಡಿದವನು ತಂದೆಗೆ ಸಮಾನವೇ. ವಿದ್ಯೆಯನ್ನು ಕೊಟ್ಟವನು ಉತ್ತರದಾನ ಮಾಡಿದವನು ಹೌದು. ಹೌದು. ಅನ್ನವನ್ನ ಹಾಕಿದವನು ತಂದೆಗೆ ಸಮಾನವೇ. ಹಾ. ಹೆಣ್ಣನ್ನ ಕೊಟ್ಟಿರುವಂತ ಮಾವನು ತಂದೆಗೆ ಸಮಾನನಾಗ್ತಾನೆ. ಕೇಳಿ. ಹಾಗಂತ ಇಲ್ಲಿವರೆಗೆ ನಾನು ಹೆಣ್ಣನ್ನ ಕೊಟ್ಟವಲ್ಲ ನನಗೆ. ಅಲ್ಲ, ಹೆಣ್ಣನ್ನೆಲ್ಲ ಉಳಿತಾಕನ್ನು ಮಾಡಿದವ್ರು ನೀವಲ್ಲ ನನಗೆ. ಈಗ ಇದೊಂದನ್ನು ಮಾಡ್ಬೇಕು ಅಂತ ನಾನು ಮಗನೇ ಅಂತ ಹೇಳಿದ್ದೆ. ಹೆಣ್ಣನ್ನು ಕೊಡುವುದಕ್ಕ? ಹೌದು. ಓರ್ವ ಕನ್ಯೆಯನ್ನ ನಾನು ನೋಡಿ ಬಂದಿದ್ದೇನೆ ನಿನಗೆ. ಓರ್ವ ಕನ್ಯೆಯನ್ನ ನೋಡಿ ಬಂದಿದ್ದಾಳೆ ಹೇಳಲಾಗಿಲ್ಲ. ಅವಳು ಯಾರು, ಅವಳ ಹೆಸರೇನು, ಅದೆಲ್ಲ ಬೇಕು. ಅತೀ ರೂಪವತಿ ಆಗಿದ್ದಾಳೆ. ಅಲ್ಲ, ರೂಪಕ್ಕೆ ನಮ್ಮಲ್ಲೇನು ಬರ ಇಲ್ಲ. ಹೌದು. ಅವ್ರು ಎಷ್ಟೇ ರೂಪವತಿ ಆದ್ಲು ಆದ್ರೂ ತೊಂದಿಲ್ಲ. ಹೇಳಿ, ಅದು ಮುಂದೆ. ಮನ್ಮಥನ ಕೈ ಕಟ್ಟಾರಿ ಅಂತಿದ್ದಾಳೆ. ಮನ್ಮಥನ ಕೈಯಲ್ಲಿರುವಂತ ಅಂದ್ರೆ ಮನ್ಮಥನ ರೂಪ ಅಷ್ಟು ಚಂದ ಇದ್ದಾಳೆ. ಹಾಗಾಗಿ ವಿಚಾರವನ್ನು ತಿಳಿಸುವುದಕ್ಕೆ ಬಂದದ್ದು ನಾನು. ಆದ್ರೂ ಒಂದು ಹೆಣ್ಣೊಬ್ಬ ಇದ್ದಾಳೆ ಅಂತ ಹೇಳಿದ್ರೆ ಆಗ್ಲಿಲ್ಲ. ಅವಳಿಗೆ ಬಂಧು ಬಾಂಧವರು ಯಾರು ಇಲ್ವಾ? ಇದ್ದಾರೆ. ಯಾರು? ದೇವಿ ಅವಳ ತಾಯಿಯ. ಹೌದು. ನಿಮಗೆ ಅಪ್ಪ ಇಲ್ವಾ? ಇದ್ದಾನೆ. ವಿಶ್ವವಸು. ವಿಶ್ರವಸು ಮುನಿ. ಹೌದು. ಅವರಿಬ್ಬರು ಮಗಳ. ಹೌದು. ಇವಳಿಗೊಂದು ಹೆಸರು ಎನ್ನುವುದು ಇರ್ಲೇಬೇಕಲ್ಲ. ಉಂಟು. ಏನು? ಶೂರ್ಪನಖ ಎನ್ನುವ ಹಾಗೆ. ಶೂರ್ಪನಖ. ಅವಳ ಹೆಸರಿನಲ್ಲಿ ಹೊಂದಾಣಿಕೆ ಉಂಟು. ಶೂರ್ಪನಖ ಎನ್ನುವುದು 4 ಅಕ್ಷರವೇ, ವಿಚುಚಿಯ ಎನ್ನುವುದು 4 ಅಕ್ಷರವೇ. 4. ಅವಳಿಗೆ ನಾನು ಮಾವ ಆಗ್ಬೇಕು ಸಂಬಂಧದಲ್ಲಿ. ಅಂದ್ರೆ ಅವಳನ್ನ ನಾನು ಮದುವೆ ಆದ್ರೆ ನೀವು ಮೊದಲೇ ಅವಳಿಗೆ ಮಾವ, ನನಗೆ ನೀವು ಚಿಕ್ಕಪ್ಪ ಆಗ್ಬೇಕು. ಹೌದು. ಗೊತ್ತಾಯ್ತು. ನಾನು ಹೊತ್ತು ಗೊತ್ತಿಲ್ಲದ ಒಂದೆಷ್ಟು ರಾಜ ಆಗ್ತದೆ ಅಲ್ವಾ? ಗೊತ್ತಾಯ್ತು. ಗೊತ್ತಾದ್ರೆ ಒಳ್ಳೇದು. ನಾನು ಚಿಕ್ಕಪ್ಪನ ಆಗ್ತೇನೆ. ಅಲ್ಲಾಡಿದ್ದೆ ಈಗ. ಅಷ್ಟು ರೂಪವತಿ ಆಗಿರುವಂತಹ ಅವಳನ್ನು ಮದುವೆ ಆಗೋದಕ್ಕೆ ಒಪ್ಪಿಗೆ ಇದ್ದದವರು ಅಂತಾದ್ರು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಇನ್ನೂ ಉಂಟು. ಯಾವುದು? ಅವಳ ಅಣ್ಣಂದಿರು. ಯಾರು? ಹಿರಿಯ ಅಣ್ಣ ದಶಗಂಟೆ ಎನ್ನುವ ಹಾಗೆ. ಅಲ್ಲ, ಹಿರಿಯ ಅಣ್ಣ ಆಗ್ಲಿ ಎಷ್ಟು ಜನ ಅವ್ರ ಹೆಸರು ಹೇಳಿದ್ರೆ ಸಾಕು. ಸಾಕು ನಮ್ಗಟ್ಟು ಸಾಕು. 3 ಅಣ್ಣಂದಿರು. ಯಾಕೆ ಕೇಳಿದ್ರೆ ನಮ್ದು ಹಳ್ಳಿ ಸಂತಾನ ಅಲ್ಲ, ಮಕ್ಕಳ ಸಂತಾನ. ರಾವಣ ಕುಂಭಕರ್ಣ. ನಾವು ಮದುವೆ ಆದ್ಮೇಲೆ ಹೆಂಡತಿನ ಮನೆಗೆ ಕರ್ಕೊಂಡ್ ಬರುವುದೇ ಬಿಟ್ಟರೆ ಅಲ್ಲಿ ಇರುವುದಿಲ್ಲ.